ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ನೆನಪಿನ ದೋಣಿಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಾಲಿಯಾಗಿ ಮಾತನಾಡುತ್ತಾ ನಟಿಯ ಅಂತರಂಗದ ಭಾವನೆಗಳನ್ನ ನಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ ಪ್ರೀತಿಯ ನಟಿ ವನಿತಾ ವಾಸು ಅವರು. ಹಾಗಾದ್ರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಸನ್ನಿವೇಶಗಳ ಬಗ್ಗೆ ನಮ್ಮೆಲ್ರಿಗೂ ಹೇಳ್ತಾರೆ ಅನ್ನೋದನ್ನ ನೋಡೋಣ. ನಾಗಮಂಡಲ ನಾವು ಮಾಡಬೇಕಾದ್ರೆ ನನಗೂ ಪ್ರಕಾಶ್ ರಾಯ್ಗೂ ವಿ ಹ್ಯಾಡ್ ಅ ಲಾಟ್ ಆಫ್ ಇಂಟಿಮೇಟ್ ಸೀನ್ಸ್ ಇತ್ತು. ಆ್ಯಂಡ್ ನಾಗಾಭರಣಂ ಒಂಥರ ಈಸ್ ಅ ವೆರಿ ಶೈ ಕೈಂಡ್ ಆಫ್ ಅ ಪರ್ಸನ್. ಅವರು ಸೀನ್ಸ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರಲಿಲ್ಲ. ಇದಿದು ನೀವು ಮಾಡಿಬಿಡಿ ಅಂತ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಯಿದ್ರು. ಆ್ಯಂಡ್ ದೂರ ಎಲ್ಲೋ ಹೊಟ್ಟೋಗ್ಬಿಡ್ತಾಯಿದ್ರು. ಆ್ಯಂಡ್ ಅವ್ರ ಹೆಂಡ್ತಿನೂ ಜೊತೆಗಿರ್ತಾಯಿದ್ರು. ನಾ ಅವ್ರ ಹೆಂಡ್ತಿನ ಕರಿತಾ ಇದ್ದೆ. ಅವ್ರ ಹೆಂಡ್ತಿನ ಕರೆದ್ಬಿಟ್ಟು ಹೇಳ್ತಾಯಿದ್ರೆ, ನಿಮ್ಮ ನಾಗಾಭರಣಕ್ಕೆ ದಯವಿಟ್ಟು ಹೇಳಿ ಅವ್ರಿಗೆ ಏನು ಬೇಕು ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು, ಬಿಕಾಸ್ ವಿ ಆರ್ ಆ್ಯಕ್ಟಿಂಗ್ ಹಿಯರ್. ನೀವು ಏನೇನು ಬೇಕು ಅಂತ ಹೇಳಿದರೆ ದ್ಯಾಟ್ ನಾವು ಕೋಆರ್ಡಿನೇಟ್ ಮಾಡ್ಕೋತೀವಿ, ಪ್ರಕಾಶ್ ರಾಯ್ ಆ್ಯಂಡ್ ಮೈಸೆಲ್ಫ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಕಂಫರ್ಟ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಒಂದು ಕೋಆರ್ಟಿಸ್ಟ್ ಜೊತೆ ಕಂಫರ್ಟ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಐ ಮಿಸ್ ಔಟ್ ಮಾಡಿದೆ. ನನ್ನ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ದೇವರಾಜ್ ನನಗೆ ರೇಪ್ ಮಾಡೋಕ್ಕೆ ಬರ್ತಾಯಿದ್ರು ಆ್ಯಂಡ್ ಜನರಲಿ ರೇಪ್ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ಅಲ್ಲಿ ಇಲ್ಲಿ ಎಲ್ಲ ಪರ್ಚಿ ಪ್ರಾಬ್ಲಮ್ಸ್ ಆಗುತ್ತೆ, ಉಗ್ರಲ್ಲಾಗಲಿ ಏನಾದರೂ ಆಗಲಿ. ಬಟ್ ಹೇಗೆ ನೀವು ಡಾನ್ಸ್ ಮಾಡ್ತಿರೋ, ಹೇಗೆ ಫೈಟ್ ಮಾಡ್ತಿರೋ, ಅದೇ ಥರ ನಾವು ವೆದರ್ ಇಟ್ ಇಸ್ ಒನ್ ಲವ್ ಸೀನ್ ಮಾಡಬೇಕಾದ್ರೂ ಸರಿ, ಇಲ್ಲ ರೇಪ್ ಸೀನ್ ಮಾಡಬೇಕಾದ್ರೂ ಸರಿ, ಅದು ನಾವು ಮೊದಲೇ ಮಾತಾಡ್ಕೊಂಡಿರ್ತೀವಿ. ನೀವು ಇಲ್ಲಿ ಹಿಡಿಬೇಕು, ನಾನು ಇಲ್ಲಿ ಹಿಡಿತೀನಿ, ನಾನು ಇಲ್ಲಿ ಹೊಡಿತೀನಿ ಅಂತಂದ್ಬಿಟ್ಟು ವಿ ವುಡ್ ಹವ್ ಪ್ಲ್ಯಾಂಡ್. ಒಂಥರ ಇಟ್ಸ್ ಲೈಕ್ ಅ ಕೊರಿಯೋಗ್ರಾಫಿ ಮಾಡ್ಕೊಂಡಿರ್ತೀವಿ. ಕಂಫರ್ಟ್ ಲೆವೆಲ್ ನಮ್ಮ ಕೋಆರ್ಟಿಸ್ಟ್ ಜೊತೆ ಚೆನ್ನಾಗಿದ್ರೆ. ಸೊ ದೇವರಾಜ್ ಜೊತೆ ಆ ಕಂಫರ್ಟ್ ಲೆವೆಲ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಆ ರೇಪ್ ಸೀನ್ ಮುಗಿದ ಮೇಲೆ ನನಗೊಂಚೂರು ನನ್ನ ಮೈ ಮೇಲೆ ಎಲ್ಲೂ ಮಾರ್ಕಿರಲಿಲ್ಲ. ಬಟ್ ನಾನು ಹೊಸಬ್ಳಾಗಿದ್ದೆ, ದೇವರಾಜ್ ಮೇಲೆ ಎಲ್ಲ ಕಡೆ ಪರ್ಚ್ಬಿಟ್ಟಿದ್ದೆ ನಾನು. ಅವ್ರ ಕೈಗೆಲ್ಲ ಇಲ್ಲೆಲ್ಲ ಇತ್ತು. ಅವ್ರು ಹೇಳ್ತಾರೆ, ನೀನು ರೇಪ್ ಮಾಡ್ತಾಯಿದ್ದೀವಿ, ನಾನು ರೇಪ್ ಮಾಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಿ ಹ್ಯಾಡ್ ಲಾಟ್ ಆಫ್ ಮಾರ್ಕ್ಸ್. ಬಟ್ ಅಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರು, ನಾಟ್ ಅ ಸಿಂಗಲ್ ಮಾರ್ಕ್. ನನ್ನಿಂದಾದ್ರೂ ನೀನು ಮುಚ್ಚೋಗಿರೋ ಬಾಯಿಗೆ ಮಾರ್ಕೊಂಡು ಸ್ವಲ್ಪ ಸುಮ್ಮನೆ ನಿಮ್ಮ ಲೈಫಲ್ಲೇ ನೋಡದೇ ಇರ್ಬೋದು ಒಂದು ಹೊಸ ಲೋಕ ತೋರಿಸ್ತೀನಿ. ಇನ್ ದ ಸೇಮ್ ವೇ ಪ್ರಕಾಶ್ ರಾಯ್ ಅವ್ರ ಜೊತೆ ಈ ಸೀನ್ಸ್ ಮಾಡಬೇಕಾದ್ರೆ ನಾಗಾಭರಣ ಸ್ವಲ್ಪ ನಾನು ಹೇಳ್ತಾ ಇದ್ದೆ, ಸರ್ ಇಲ್ಲ ಸರ್, ನೀವು ದಯವಿಟ್ಟು ನಂಗೆ ಸೀನ್ ಎಕ್ಸ್ಪ್ಲೇನ್ ಮಾಡಿ, ಅದ್ರ ಮೇಲೆ ನಾನು ವೀಲ್ ಕೋಆರ್ಡಿನೇಟ್ ಅಂತ. ಅವರು ಇಲ್ಲ ಮೇಡಮ್ ಮಾಡಿಬಿಡಿ ಇದು ಮಾಡಿಬಿಡಿ ಅಂತ ಅಂದ್ಬಿಟ್ಟು ಹೊರಟೋಗ್ತಾಯಿದ್ರು. ದೆನ್ ಪ್ರಕಾಶ್ ರಾಯ್ ಜೊತೆ ನಾವು ಕೂತ್ಕೊಂಡು ಹೇಳ್ತಾ ಇದ್ದೆ, ಪ್ರಕಾಶ್ ವಾಟ್ ಶಾಲ್ ವಿ ಡೂ, ನೀವೆಲ್ಲಿ ಹಿಡಿತೀರಾ, ನಾವೆಲ್ಲಿ ಹಿಡಿತೀವಿ, ಎಲ್ಲಿ ನೀವು ಉರುಳ್ತೀರಾ, ಎಲ್ಲಿ ನಾನು ಉರುಳ್ತೀವಿ. ಅವ್ರೊಂದು ಶಾರ್ಟಲ್ಲಿ ಹಿಂಗೆ ಎತ್ಬಿಟ್ಟು ಹಿಂಗೆ ತಿರುಗಿಸ್ತಾರೆ ದರ ಅಂತ. ಅಲ್ಲೆಲ್ಲ ಪಿಲ್ಲರ್ಸ್ ಇರೋ ಮನೆ, ಎಲ್ಲೋ ಒಂದು ಕಡೆ ದಡ್ ಅಂತ ತಲೆ. ಇನ್ಫ್ಯಾಕ್ಟ್ ಶಾರ್ಟ್ ಅಷ್ಟು ಮಾನಿಟ್ರ್ ನಾವು ಪ್ರಾಕ್ಟೀಸ್ ಮಾಡಿದ್ರು ಒಂದು ಕಡೆ ನನ್ನ ತಲೆ ಹೊಡೆದಿತ್ತು. ಆ್ಯಂಡ್ ಲಕಿಲಿ ಆ ಶಾರ್ಟ್ ಮಾಡೋಕ್ಕೆ ಮುಂಚೆ ಹಳ್ಳಿ ಮನೇಲೆಲ್ಲ ದೊಡ್ಡ ದೊಡ್ಡ ಪಿಲ್ಲರ್ಸ್ ಇರತ್ತಲ್ವ, ಅದ್ರ ಮೇಲೆ ಮಳೆ ಹಾಕ್ತಾರೆ ನೋಡಿ. ಅದು ಒಂದು ಶಾರ್ಟ್ ಮುಂಚೆ ಡೈರೆಕ್ಟ್ರು 1 ನಿಮಿಷ ಇರಪ್ಪ ಅಂತ ಅಂದ್ಬಿಟ್ಟು ಒಂದು ಉದ್ದ ಇರೋ ಮಳೆ ಇತ್ತು, ಅದು ತೆಗ್ಸಿ ಆ ಮಳೆ ತೆಗೆಸಿದ್ರು. ಆ್ಯಂಡ್ ಮಾನಿಟ್ರೆಲ್ಲ ಸರಿ ಹೋಯ್ತು. ಟೇಕ್ ಮಾಡಬೇಕಾದ್ರೆ ಪ್ರಕಾಶ್ ಎತ್ತು ಹಿಂಗೆ ಹಾಕೋತಾರೆ, ನನ್ನ ಹಾಕ್ಬಿಟ್ಟು ಹಿಂಗೆ ಸುತ್ತಿದ ತಕ್ಷಣ ಕರೆಕ್ಟಾಗಿ ಆ ಪಿಲ್ಲರ್ ಮೇಲೆ ಹೋಗಿ ನನ್ನ ತಲೆಯಲ್ಲಿ ಹೊಡಿತು ಡದ್ ಅಂತ. ಅಲ್ಲಿ ಏನಾದರೂ ಮಳೆ ಇದ್ದಿದ್ರೆ ಅದು ಸೀದಾ ಒಳಗೆ ಹೋಗ್ತಾಯಿತ್ತು. 1-2 ಮಿನಿಟ್ಸ್ ಫುಲ್ ಚಕ್ರಾಗಿ ಹಂಗೆ. ಬಟ್ ಪ್ರಕಾಶ್ ಅವರು ಎತ್ಕೊಂಡಿದ್ರು, ಹಂಗೆ ತೊಗೊಂಡೋಗಿ ಕೂಡಿಸಿದ್ರು. ಸೊ 2 ಮಿನಿಟ್ಸ್ ಏನೂ ಗೊತ್ತಾಗಲಿಲ್ಲ. ಆ ಥರ ಕೆಲವೊಂದು ಮಿಸ್ಟೇಕ್ಸ್ ಆಗಿಬಿಡುತ್ತೆ. ಸೊ ನಮ್ಮ ಕೋಆರ್ಟಿಸ್ಟ್ ಜೊತೆ ಮೊದಲೇ ಕಂಫರ್ಟ್ ಲೆವೆಲ್ ಚೆನ್ನಾಗಿದ್ರೆ ವಿ ವಿಲ್ ಡೂ ಸರ್ಟನ್ ಸೀನ್ಸ್ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ಸ್ ಇರಲ್ಲ. ಸುಳಿತಾಳ ಕೈಯ ತಾನ ಎಳಿತಾಳ ಮುತ್ತಿಮಯ್ಯ ನಿಲ್ಲತಾಳ ಕಣ್ಣಿನಾಗ ಕೊಲ್ಲತಾಳ
ಚೆಲ್ಲು ಚೆಲ್ಲು ಮಾತನಾಡಿ ಉತ್ತರಾಶಿ ಚೆಲ್ಲುತ್ತಾಳ ನಗ್ತಾಳ ಕೈಗೆ ಸಿಗುತ್ತಾಳ ಸಿಗಿದಂಗ ಸಾಗುತ್ತಾಳ ಮೆರಿತಾಳ. ಅಂಬರೀಷ್ ಅವ್ರ ಜೊತೆಗೆ ನಾನು ಎಂಟದೆಯ ಬೆಂಟ, ಉತ್ಕರ್ಷ, ಮಣ್ಣಿನ ದೋಣಿ, ಕಾಲಚಕ್ರ ಇನ್ನೂ ಸುಮಾರು ಪಿಕ್ಚರ್ಗಳು ಮಾಡಿದ್ದೀನಿ. ಅವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ಈಸ್ ಅ ಪರ್ಫೆಕ್ಟ್ ಜೆಂಟಲ್ಮ್ಯಾನ್, ಥರೋ ಜೆಂಟಲ್ಮ್ಯಾನ್. ಯಾಕಂದರೆ ಒಂದು ಆರ್ಟಿಸ್ಟ್ ಆಗಿಲ್ಲ, ಒಂದು ಹೆಣ್ಮಗಳು ಇಲ್ಲ ಯಾರಂದ್ರೆ ಅಮ್ಮಂದಿರು ನಿಂತ್ಕೊಂಡಿದ್ರೆ ಫಸ್ಟ್ ಚೇರ್ ಹಾಕಿಸಿ ಅವ್ರಿಗೆ, ಏನೋ ವೆರಿ ಜೆಂಟಲ್ಮ್ಯಾನ್ ವೇ ಆಫ್ ಸೇಯಿಂಗ್. ಚೇರ್ ಹಾಕಿಸಿ ಊಟ ಮಾಡೋಕ್ಕೆ ಮುಂಚೆ ಕೇಳ್ತಾರೆ, ಅವರೆಲ್ಲ ಊಟ ಮಾಡಿದ್ರಾ, ಏನೋ ಹೀಸ್ ಆ ಥರ ಮೋರ್ ಕನ್ಸರ್ನ್ ಅವರಿಗೆ. ಈಸ್ ಮೋರ್ ಕನ್ಸರ್ನ್ ಅಬೌಟ್ ಎವ್ರಿಬಡಿ. ಆ್ಯಂಡ್ ಅವ್ರ ಜೊತೆ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿಚ್ ಇಸ್ ವೆರಿ ವೆರಿ ಕಾಮಿಕಲ್. ಎಂಟದೆಯ ಬೆಂಟ ಮಾಡಬೇಕಾದ್ರೆ ಆವಾಗ ನಾವು ಆರ್ಟಿಸ್ಟ್ ಐ ಮೀನ್ ವೆನ್ ವಿ ವರ್ ಹೀರೋಯಿನ್ ಆಗಿರಬೇಕಾದ್ರೆ ಡಯಟ್, ವರ್ಕೌಟ್, ಎಕ್ಸಸೈಸ್, ಊಟ ತಿಂಡಿ ಇಲ್ಲ ಇಷ್ಟಿಷ್ಟೇ ತಿನ್ನೋದು. ಈಗಿರೋ ಸೈಜ್ ನೋಡಬೇಡಿ ನೀವು. ಆವಾಗ ಐ ಯೂಸ್ ಟು ಹ್ಯಾವ್ ಓನ್ಲಿ ಫ್ರೂಟ್ಸ್ ತಿಂತಾಯಿದ್ದೆ ಫಾರ್ ಲಂಚ್. ಸೊ ಅಂಬರೀಷ್ ಅವ್ರು ಹೇಳ್ತಾಯಿದ್ರು ನಮ್ಮ ಅಮ್ಮನಿಗೆ, ಆ ಹುಡುಗಿ ಬಿದ್ದೋಗ್ತಾಳಮ್ಮ, ಏನಾದರೂ ತಿನ್ನೋಕೆ ಕೊಡಮ್ಮ ಅಂತಂದ್ಬಿಟ್ಟು. ಇಲ್ಲ ಅವಳು ಅಷ್ಟೇ ತಿನ್ನೋದು, ಏನು ಮಾಡೋದು ಅಂತ. ಅವಾಗ ಅಷ್ಟೇ ತಿಂತಾಯಿದ್ದೆ ನಾನು. ಸೊ ಏನು ತಿಂತಾಯಿದ್ದಾಳೆ ಅಂತ ಕೇಳಿದ್ರು. ಫ್ರೂಟ್ಸ್ ತಿಂತಾಯಿದ್ದೀನಿ ಮಧ್ಯಾಹ್ನ, ಅನ್ನ ತಿನ್ನೋಕೆ ಹೋಗಲ್ಲ, ಆ್ಯಂಡ್ ಒಂದು ಹೊಟ್ಟೆ ಹಸಿದ್ರೆ ಅಲ್ಲಿ ಹಾಫ್ ಚಪಾತಿ ಅಂತ ಏನೋ ಹೇಳಿದೆ. ಮಾರನೇ ದಿನ ನೋಡಿದ್ರೆ ಅವ್ರಿಗೆ ಫ್ರೂಟ್ಸ್ ಬಂದುಬಿಟ್ಟಿದೆ. ಏನಂದರೆ ಅವ್ರು ಹೇಳಿದ್ದಾರೆ, ಇವತ್ತಿಂದ ನಾನು ಡಯಟ್ ಮಾಡ್ತೀನಪ್ಪ ಅಂತಂದ್ಬಿಟ್ಟು ಶುರು ಮಾಡಿಕೊಂಡ್ರು. ಆ್ಯಂಡ್ ಅವ್ರು ತಟ್ಟೆ ನೋಡಿದ ತಕ್ಷಣ ನಾನು ನಕ್ಕು ಬಿದ್ದುಬಿಟ್ಟೆ. ಯಾಕೆಂದರೆ ಫ್ರೂಟ್ಸ್ ಅಂದರೆ ನಾವೇನು ಒಂದು ಆ್ಯಪಲ್ ಇಲ್ಲ ಅರ್ಧ ಆ್ಯಪಲ್, ಒಂದು ಚೀಕು ಅಂದ್ರೆ, ಅವ್ರ ತಟ್ಟೆ ಫುಲ್ಲಲ್ಲಿ ಒಂದು 5-6 ಬಾಳೆಹಣ್ಣು ಕಟ್ ಮಾಡಿದ್ದಾರೆ, ಒಂದಷ್ಟು ಗ್ರೇಪ್ಸ್ ಹಾಕಿದ್ದಾರೆ, ಒಂದು 2 ಆ್ಯಪಲ್ ಹಾಕಿದ್ದಾರೆ. ಇರೋ ಫ್ರೂಟ್ಸ್ ಎಲ್ಲ ತಟ್ಟೆ ಫುಲ್ ಹಾಕಿಟ್ಕೊಂಡ್ರೆ ಐ ಆಮ್ ಸ್ಟಾರ್ಟಿಂಗ್ ಡಯಟಿಂಗ್ ಫ್ರಮ್ ಟುಡೇ ಅಂತ ಹೇಳಿದ್ರು. ಸೊ ಆ ಥರ ಅವ್ರು, ಐ ಮೀನ್ ಹೀ ಇಸ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್, ಏನೋ. ನನಗೇನು ಅನ್ಸುತ್ತೆ, ಹೀ ಈಸ್ ದ ಕೈಂಡ್ ಆಫ್ ಬಿಂದಾಸ್ ಮ್ಯಾನ್. ನೋ ಕ್ವೆಶನ್ಸ್ ಆಸ್ಕ್ಡ್, ನಾಟ್ ಆನ್ಸರಬಲ್. ಏನಮ್ಮ ಇದು ಇಷ್ಟೊಂದು ಸಕ್ಕರೆ? ನೀನಾ? ನಾನೇ. ಸ್ಟೇಜ್ ಮೇಲೆ ಅವಮಾನ ಮಾಡ್ತೀಯ, ಮಾರ್ಕೆಟ್ ಅಲ್ಲಿ ಎಗರಾಡ್ತೀಯ, ಈಗ ಮನೆಗೆ ಬಂದು ಲೋಟ ತುಂಬಾ ಸಕ್ಕರೆ ಹಾಕಿರೋ ಕಾಫಿ ಕೊಡ್ತೀಯ. ಇದೇನು ಹುಚ್ಚ ಬೆಪ ಇಲ್ಲ ಶಿವಲಿನಾ? ಹುಚ್ಚಲ್ಲ, ನಾನು ತುಂಬಾ ಪೆಚ್ಚು. ಬೆಪ್ಪಲ್ಲ, ನಾನ್ ಮಾಡಿದ ತಪ್ಪು. ಇದು ಶಿವಲೀಲೆ ಅಲ್ಲ, ಪ್ರೇಮಲೀಲೆ. ಪ್ರೇಮ ನಿನಗೊಂದು ಆಟ, ನನಗೆ ಬೇಡ ನಿನ್ ಕಾಟ. ನನ್ ಕ್ಷಮಿಸ್ಬಿಡಿ ಕಾರ್ತಿಕ್. ಬಂಧನದಲ್ಲಿರೋ ಹಕ್ಕಿಗಳನ್ನ ಆಕಾಶಕ್ಕೆ ಹಾರ್ಬಿಡೋ ನಿಮ್ ಮನಸ್ಸು ಈಗ ನನಗೆ ಅರ್ಥವಾಯ್ತು. ನನ್ನ ಮನಸ್ಸು ಪ್ರಾಣೇಶ್ವರ, ಪ್ಲೀಸ್ ಪ್ಲೀಸ್. ನಾನು ಅನಂತ್ನಾಗ್ ಜೊತೆ ಅನಂತ ಪ್ರೇಮ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಮ್ಯಾಂಗ್ಳೂರಲ್ಲಿ ಶೂಟಿಂಗ್ ನಡೀತು ಅಂತ ಕಾಣಿಸುತ್ತೆ. ಅದು ಮಾಡಿ ಬ್ಯಾಂಗ್ಳೂರಲ್ಲಿ ನಾವು ಶಿಫ್ಟ್ ಆದ್ವಿ. ಅದೇ ಸೇಮ್ ಟೈಮಲ್ಲಿ ನಾನು ಶಂಕರ್ನಾಗ್ ಜೊತೆ ಪುಂಡ ಪ್ರಚಂಡ ಮಾಡ್ತಾಯಿದ್ದೆ, ಆ್ಯಂಡ್ ಅನಂತ್ನಾಗ್ ಜೊತೆ ಅನಂತ ಪ್ರೇಮ ಮಾಡ್ತಾಯಿದ್ದೆ. ಸೊ ಒಂದು ಇನ್ಸಿಡೆಂಟ್ ಏನಂದರೆ, ಅಲ್ಲಿ ಅನಂತ ಪ್ರೇಮದಲ್ಲಿ ನಮ್ಮ ಅನಂತ್ನಾಗೂ ನನಗೂ ಏನೋ ಸ್ಟೋರಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಆಗಿರ್ತೀವಿ. ಆ್ಯಂಡ್ ಅನಂತ್ನಾಗ್ ಒಂಥರ ಹಿ ಹ್ಯಾಸ್ ಅ ಪ್ಯಾಥೋಸ್ ಸಾಂಗ್ ಇತ್ತು, ಆಡೋ ಥರ ಸಾಂಗ್. ಸೊ ಆವತ್ತು ನೈಟ್ ಶೂಟಿಂಗ್ ಇತ್ತು ನಮಗೆ, ಬಟ್ ಶಂಕರ್ನಾಗ್ ಸಿನಿಮಾದಲ್ಲಿತ್ತು. ಶಂಕರ್ನಾಗ್ ಸಿನಿಮಾದಲ್ಲಿ ನಾವು ಸ್ಯಾಂಕಿಯಲ್ಲಿ ಬಂದಿದ್ವಿ, ಆ ಯೂನಿಟು ಸ್ಯಾಂಕಿಗೆ ಬಂದಿದ್ವಿ. ಸೊ ಅಲ್ಲಿ ಅನಂತ್ನಾಗ್ ಮಾತ್ರ ಪ್ಯಾಥೋಸ್ ಸಾಂಗ್ ಆಡ್ತಾಯಿದ್ರು, ಈ ಕಡೆ ಸೈಡಲ್ಲಿ ಶಂಕರ್ನಾಗ್ ನಾವು ಒಂದು ಸಾಂಗ್ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ನಾನು ಕೇಳಿದೆ, ಯಾರು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದಾರೆ ಶಂಕರಾಗಿ ಕೇಳಿದ್ರೆ, ಹೇಳಿದ್ರು ಇಲ್ಲ ನಮ್ಮ ಅಣ್ಣನೇ ಶೂಟಿಂಗ್ ಮಾಡ್ತಾಯಿದ್ದಾರೆ ಅಲ್ಲಿ ಅಂತಂದ್ಬಿಟ್ಟು. ದೆನ್ ಆಮೇಲೆ ಗೊತ್ತಾಯಿತು, ಅದೇ ಅನಂತ ಪ್ರೇಮ ಶೂಟಿಂಗ್ ಕಂಟಿನ್ಯೂ ಆಗ್ತಾಯಿದೆ ಅಂತ. ಸೊ ಅವಾಗ ಶಂಕರ್ ನಂಗೆ ರೇಗಿಸ್ತಾಯಿತ್ತು, ನೀನು ಅಣ್ಣನ ಬಿಟ್ಬಿಟ್ಟು ನನ್ನ ಹತ್ರ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ, ಅಲ್ಲಿ ಅಣ್ಣ ಅಳ್ತಾ ಇದ್ದಾರೆ ನೋಡು ಅಂತಂದ್ಬಿಟ್ಟು. ಏನೋ ದ್ಯಾಟ್ ವಾಸ್ ಕೈಂಡ್ ಆಫ್ ಅ ವೆರಿ ಕಾಮಿಕಲ್ ಇನ್ಸ್ಟೆನ್ಸ್. ಬೆಳ್ದಿಂಗಳು ಬೆಳದಿಂಗಳು ಬೆಳುದಿಂಗಳು, ಬೆಳ್ದಿಂಗಳು ಮೈ ತುಂಬಿದ ಹೆಣ್ಬಂದಳು, ನಗುವಾಗ ಚುಕ್ಕಿಯ ಸಾಲು, ನುಡಿವಾಗ ಪ್ರೀತಿಯ ಹಾಲು, ನವನೀತವೆಂದರೆ ಬೆಣ್ಣೆ ಹಾಗೆ ಈಕೆ ಕೋಮಲ.
ಅನಂತ್ನಾಗ್ ಜೊತೆ ಆಮೇಲೆ ಗೋಲ್ಮಾಲ್ ರಾಧಾಕೃಷ್ಣ ಮಾಡಿದೆ. ಅದು ಸಿನಿಮಾ ಹಿಟ್ ಆಗಲ್ಲ ಅಂತ ಅಂದ್ಕೊಂಡು ಮಾಡಿದೆ. ಬಿಕಾಸ್ ಅದರಲ್ಲಿರೋ ಕ್ಯಾರೆಕ್ಟರ್ ನನಗೆ ಪರ್ಸ್ನಲಿ ನನಗೇನು ಅಷ್ಟು ಹಿಡಿಸ್ಲಿಲ್ಲ. ಬಟ್ ಆ ಕ್ಯಾರೆಕ್ಟರ್ ಅಷ್ಟೊಂದು ಹಿಟ್ ಆಗೋಯ್ತು ಏನೋ. ಅದಾದಮೇಲೆ ಸುಮಾರು ಸತಿ ರಸ್ತೆಗೆ ಹೋಗ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅಂದರೆ ಆ ಕ್ಯಾರೆಕ್ಟರ್ ಹೆಸರು ಹಿಡಿದು ಕರೀತಾ ಇದ್ರು ಜನ ನನಗೆ. ಯಾರೇ ಹುಡುಗಿ? ಪೆಟ್ರೋಮ್ಯಾಕ್ಸ್. ಪೆಟ್ರೋಮ್ಯಾಕ್ಸ್ 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 ಇದಕ್ಕೆಲ್ಲ ಅರ್ಥ ಕಡಿಯೋದು ನಮ್ಮ ಡಿಪಾರ್ಟ್ಮೆಂಟ್ ಡ್ಯೂಟಿ ಅಲ್ಲ. ಊಹಿಸಿ ಯಾಕ್ರಿ ಹಗ್ಗ ಬಯಸ್ತೀರಾ? ನಾವಿಬ್ರು ಗಂಡ ಹೆಂಡತಿ. ಗಂಡ ಹೆಂಡತಿ ದುಡ್ಡೇನೋ ವ್ಯವಹಾರ ಮಾಡ್ತಿದ್ದೀರಿ, ಲಾಡ್ಜಲ್ಲಿ ಬೇರೆ ಇದ್ದೀರಿ. ನಾವು ಲಾಡ್ಜ್ ಎಲ್ಲಾದ್ರೂ ಇರ್ತೀವಿ, ಇಲ್ಲ ಗಂಗೆಲ್ಲಾದ್ರೂ ಮುಳುಗ್ತೀವಿ. ನಿಮ್ಗೇನ್ರಿ? ಶಟ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಅವನ. ಸರ್ ದಯವಿಟ್ಟು ಹಾಗೆ ಮಾಡಬೇಡಿ, ನನಗೆ ಕೆಲಸ ಹೋಗುತ್ತೆ. ಏನ ಹೆಸರು? ಗೋಪಾಲ್ ಕೃಷ್ಣ. ಎಲ್ಲ ಕೆಲಸ ಮಾಡೋದೇನು? ಗೌರಿ ಶಂಕರ್ ಚಿಟ್ ಫಂಡ್ಸ್. ನಿಜಾನಾ? ಹೌದು ಸರ್. ಪ್ರೊಪರೇಟರ್ ನನಗೆ ಚೆನ್ನಾಗಿ ಗೊತ್ತು. ಪ್ರೊಪರೇಟರ್ ಶಂಕರ್ ಫೋನ್ ಮಾಡ. ಅನಂತ್ ಮತ್ತು ಶಂಕರ್ನ ಕಂಪೇರ್ ಮಾಡಿದರೆ ಶಂಕರ್ನಾಗ ಒಂಥರ ನಮ್ಮ ಥರ ಬಡಿ ಬಡಿ ಫ್ರೆಂಡ್ಸ್ ಹಿಂಗೆ ಹೊಡ್ಕೊಂಡು ಮಾತಾಡ್ಬೋದು. ಬಟ್ ಅನಂತಗೆ ನೋಡಿದ್ರೆ ಹೀ ಈಸ್ ವೆರಿ ಫ್ರೆಂಡ್ಲಿ. ಶಂಕರ್ ಥರ ಅಷ್ಟು ಜೋವಿಯಲ್ ಅಲ್ಲ, ಬಿಂದಾಸ್ ಅಲ್ಲ. ಬಟ್ ಅವ್ರ ಮೂಡಲ್ಲಿ ಕರೆಕ್ಟಾಗಿದ್ದರೆ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಆ್ಯಂಡ್ ಅವ್ರ ಬಗ್ಗೆ ನಾನು ಸಿನಿಮಾ ಮಾಡೋಕ್ಕೆ ಮುಂಚೆ ಸುಮಾರು ಕೇಳಿದ್ದೆ. ಏನಂದರೆ ಅವ್ರು ಲೇಟಾಗಿ ಬರ್ತಾರೆ, ಅವರು ಕಿರಿಕ್ ಮಾಡ್ತಾರೆ, ಅವ್ರು ಮೂಡಿ ಪರ್ಸನ್ ಅಂತ. ಬಟ್ ನಾನು ಮ್ಯಾಕ್ಸಿಮಮ್ ಸಿನಿಮಾ ಬಟ್ ಶಂಕರ್ನಾಗ್ ಹೋದ್ಮೇಲೆ ಮ್ಯಾಕ್ಸಿಮಮ್ ಸಿನಿಮಾ ನಾನು ಮಾಡಿರೋದು ಅನಂತ್ನಾಗ್ ಜೊತೆ. ಆ್ಯಂಡ್ ಒಂದು ಸಿನಿಮಾದಲ್ಲೂ ಅವ್ರು ಲೇಟಾಗಿ ಬರಲಿಲ್ಲ, ಒಂದು ಸಿನಿಮಾದಲ್ಲೂ ಅವ್ರು ಕಿರಿಕ್ ಮಾಡಿಲ್ಲ, ಒಂದು ಸಿನಿಮಾದಲ್ಲೂ ಅವ್ರು ಕೋಪ ಮಾಡ್ಕೊಂಡು ಹೋಗೋದು ನಾನು ನೋಡಿಲ್ಲ. ಆ್ಯಂಡ್ ಈಸ್ ದ ಬೆಸ್ಟ್ ಕೋಸ್ಟಾರ್ ಹೇಳಬೇಕಂದ್ರೆ. ಯಾಕೆಂದರೆ ಅನಂತ್ನಾಗ್ ಈ ಸಿನಿಮಾ ಮಾಡ್ತಾಯಿದ್ದಾರೆ, ಮೇಡಮ್ ನಿಮ್ಮ ಡೇಟ್ಸ್ ಕೊಡ್ತೀರಾ ಅಂತಂದರೆ ನಾನು ಅವರಿಗೆ ಡೇಟ್ ಕೇಳಲ್ಲ, ಟೈಮ್ ಕೇಳಲ್ಲ, ಏನು ಕೇಳಲ್ಲ. ಯಾಕೆ ಗೊತ್ತು, 8 ದಿನ ಕೇಳಿದ್ರೆ 8 ದಿನಲ್ಲಿ ಮುಗಿಸ್ಬಿಟ್ಟು ಕಳಿಸ್ತಾರೆ ಅಂತ ಗೊತ್ತು. ಏನೋ ದ್ಯಾಟ್ ಪ್ರೊಸೆಷನ್ ಇದೆ ಅನಂತ್ನಾಗ್ ಅವ್ರ ಜೊತೆ ಮಾಡಿದರೆ. ಸೊ ನಾವು ಡೀಟೇಲಾಗಿ ಏನು ಕೇಳೋಕ್ಕೆ ಹೋಗಲ್ಲ. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಬಂದರೆ ನಮ್ಮ ಕೋಸ್ಟಾರ್ ಯಾರು ಅಂತ ಅವ್ರು ಅನಂತ್ನಾಗ್ ಅಂತ ಹೇಳಿದ ತಕ್ಷಣ ಓಕೆ ಎಷ್ಟು ಡೇಟ್ ಬೇಕು ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಕೊಟ್ಬಿಡ್ತೀವಿ. ಯಾಕಂದರೆ ಒಂದು ಗೊತ್ತು, ಅವ್ರು ಆಲ್ತು ಫಾಲ್ತು ಪಿಕ್ಚರ್ಸ್ ಮಾಡಲ್ಲ. ಆ್ಯಂಡ್ 2 ಟೈಮಿಗೆ ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ, 3 ಟೈಮಿಗೆ ದುಡ್ಡು ಬರುತ್ತೆ, ಆ್ಯಂಡ್ ಯಾರ ಟೈಮು ವೇಸ್ಟ್ ಆಗಲ್ಲ. ಕಾಶಿನಾಥ್ ಅವ್ರ ಜೊತೆ ಅವನೇ ನನ್ನ ಗಂಡ ಮತ್ತು ಚಪಲ ಚನಿಗರಾಯ ಮಾಡಿದೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೀ ಈಸ್ ಅ ವೆರಿ ಚಿಕ್ಕ ಪರ್ಸ್ನಾಲಿಟಿ ಅವ್ರದ್ದು. ಮತ್ಲಬ್ ತುಂಬ ಸಣ್ಣಗಿದ್ದಾರೆ. ಅವ್ರು ನೋಡಿದ್ರೆ ನಾವು ಏನೋ ಈಗ ಬಿದ್ದುಬಿಡ್ತಾರೆ ಅಂತ ಅನಿಸ್ತದೆ. ಏನೋ ನಾವು ಏನು ಹೇಳ್ತೀವಿ ಹೀರೋ ಅಂತಂದರೆ ಒಂದು ಹೀರೋ ಔಟ್ಲುಕ್ ಇರುತ್ತಲ್ವ, ಆ ಕ್ಯಾಟಗರಿಯಲ್ಲಿ ಕಾಶಿನಾಥ್ ಅವ್ರು ಬರಲ್ಲ. ಬಟ್ ಟ್ಯಾಲೆಂಟ್ ವೈಸ್ ಈಸ್ ಎಕ್ಸಲೆಂಟ್. ಅವ್ರು ಆ್ಯಕ್ಟಿಂಗಲ್ಲಿ ಅವ್ರ ಜೊತೆ ಮಾಡಬೇಕಾದ್ರೆ ನಾವು ಅನ್ಕೋತೀವಿ ಇವರು ಸಲೀಸಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಎಫರ್ಟ್ಲೆಸ್ ಅಂತ ಹೇಳ್ತೀವಲ್ಲ, ಅದು ಓದಿ ಮಾಡಿ ಈ ಥರ ಮಾಡ್ಬೇಕು ಆ ಥರ ಮಾಡಬೇಕು. ಕೆಲವೊಂದು ಆರ್ಟಿಸ್ಟ್ ನಾವು ನೋಡ್ತಾ ಇರ್ತೀವಲ್ಲ 24 ಗಂಟೆ ಓದ್ತಾ ಇರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ಈಸ್ ನಾಟ್ ಲೈಕ್ ದ್ಯಾಟ್. ಒಂದು ಸತಿ ಹಿಂಗೆ ನೋಡ್ಬಿಟ್ಬಿಡ್ತಾರೆ. ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ನೆನಪಾಗತ್ತೆ ಅಂತಂದರೆ, ಚಪಲ ಚನಿಗರಾಯದಲ್ಲಿ ಒಂದು ಸಾಂಗ್ ಅಂತ ಕಾಣಿಸುತ್ತೆ. ಆ ಸಾಂಗಲ್ಲಿ ಅವರು ಡ್ಯಾನ್ಸ್ ಮಾಸ್ಟ್ರು ಸ್ವಲ್ಪ ಹೆಫ್ಟಿ ಆಗಿದ್ರು. ಅವ್ರು ಹಂಗೆ ಎತ್ತಿದ್ರು. ನಾನು ಹಿಂಗೆ ಎತ್ಬಿಟ್ಟು ಒಂದು 5-6 ರೌಂಡ್ ಹೊಡೆದ್ಬಿಟ್ಟು ಆ ಸಾಂಗಲ್ಲಿದೆ. ಸೊ ನಾನು ಹೇಳಿದೆ, ಸರ್ ಅವರು ನನ್ನನ್ನು ಎತ್ತಕ್ಕಾಗಲ್ಲ ಸರ್, ಲುಕ್ ಎಟ್ ಹಿಮ್. ಆವಾಗ ಸಣ್ಣಗಿದೆ, ಆದರೂ ನನಗೆ ಅನ್ನಿಸ್ತು ಈಸ್ ಟೂ ಸ್ಮಾಲ್, ಬೀಳಿಸ್ಬಿಡ್ತಾರೆ ಸರ್, ಬೇಡ ಸರ್ ಆ ಶಾರ್ಟ್ ಚೇಂಜ್ ಮಾಡಿಬಿಡಿ ಸರ್ ಅಂತ. ಆ್ಯಂಡ್ ಕಾಶಿನಾಥ್ ನಾ ಮಾಡ್ತೀನಿ ಅಂತಂದ್ರು. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಶಾಕ್ ಆಗೋಯ್ತು. ಅವ್ರು ಏನು ಒಂದು 4-5 ರೌಂಡ್ ಮಾಡೋಕ್ಕೆ ಹೇಳಿದ್ರು. ಇವರು ಶಾರ್ಟ್ ಕಟ್ ಹೇಳಿದ್ರು ಕೆಳಗೆ ಇಳಿಸ್ತಾ ಇಲ್ಲ, ಆ ಥರ ಒಂದು 10 ರೌಂಡ್ ಹೊಡೆದ್ಬಿಟ್ರು ಎತ್ಕೊಂಡ್ಬಿಟ್ಟು ಏನೋ. ಸೊ ಅದೊಂಥರ ನನಗೆ ಸರ್ಪ್ರೈಸ್ ಆಯಿತು. ಬಿಕಾಸ್ ನಾವು ಸುಮಾರು ಯಾವಾಗಲೂ ಏನು ಅನ್ಕೋತೀವಿ ಅಂತಂದರೆ ಸಣ್ಣಗಿರೋರು ಭಾರ ಎಲ್ಲ ಎತ್ತಕ್ಕಾಗಲ್ಲ, ನಮ್ಮನ್ನು ಬೀಳಿಸ್ಬಿಡ್ತಾರೆ ಶಾರ್ಟಲ್ಲಿ ಡಬಾರ್ ಅಂತ ಬಿಟ್ಬಿಟ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಹಿ ಡಿಡ್ ಇಟ್ ವೆರಿ ನೈಸ್ಲಿ ಏನೋ.
ಮಣ್ಣಿನ ದೋಣಿ ಮಾಡಬೇಕಾದ್ರೆ ಸಾಂಗ್ ಮಾಡ್ತಾಯಿದ್ವಿ ನಾವು. ಅದು ಮಳೆ ಮಳೆ ಸಾಂಗ್ ಮಾಡಬೇಕಾದ್ರೆ ಒಂದು ಶಾಟ್ ಇತ್ತು ಮಳೆಯಲ್ಲಿ. ಆಮೇಲೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಮ್ಮನ್ನು ಮಳೆಯಲ್ಲಿ ನಿಲ್ಲಿಸ್ತಾಯಿದ್ರು, ಕಂಟಿನ್ಯೂಸ್ಲಿ ನೆನೆಸ್ತಾಯಿದ್ರು ಸ್ಟುಡಿಯೋದೊಳಗೆ. ಸೊ ಒಂದು ಪರ್ಟಿಕ್ಯುಲರ್ ಶಾರ್ಟಲ್ಲಿ ಅವ್ರ ಕೈ ನನ್ನ ಹೊಟ್ಟೆ ಹತ್ರ ಹಿಂಗೆ ಬರಬೇಕು. ಹೊಟ್ಟೆ ಹತ್ರ ಹಿಂಗೆ ಬಂದಿದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ಕ್ಯಾಮ್ರಾ 1 ನಿಮಿಷ ಇರಪ್ಪ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಮೇಕಪ್ ಮ್ಯಾನ್ ಕರ್ಸಪ್ಪ ಅಂತಂದರೆ ಅವಳು ಹೊಟ್ಟೆ ಇಷ್ಟು ಬೆಳ್ಳಗಿದೆ, ನನ್ನ ಕೈ ಇಷ್ಟು ಕರ್ರಗಿದೆ, ಏನಿದೆ ಹಿಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇದೆ, ನನ್ನ ಕೈ ಮೇಕಪ್ ಹಾಕಪ್ಪ ಅಂತ ಏನೋ ಆ ಥರ. ಹಿ ಮೇಕ್ಸ್ ಎವ್ರಿ ಇನ್ಸಿಡೆಂಟ್ಸ್ ಒಂಥರ ಅವ್ರ ಬಗ್ಗೆನೇ ಹೇಳೋದು ನನ್ನ ಕೈ ಕಪ್ಪಗಿದೆ ಅಂತ, ಬಟ್ ಅದೊಂಥರ ಕಾಮಿಕಲ್ ಮಾಡ್ತಾರೆ. ಆ್ಯಂಡ್ ಹೀ ಈಸ್ ಒನ್ ಕೈಂಡ್ ಆಫ್ ಡಿಫ್ರೆಂಟ್ ಪರ್ಸನ್. ಆ್ಯಸ್ ಅ ಪರ್ಸನ್ ಜನ ಅವ್ರನ್ನ ಅಂಬರೀಷ್ ಸ್ಟಾರ್ ಇಷ್ಟಪಡೋದಕ್ಕಿಂತ ಅಂಬರೀಷ್ ಒಬ್ಬ ಮನುಷ್ಯಾಗಿ ಇಷ್ಟಪಡ್ತಾರೆ. ಮಳೆ 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 ಒಲವಿನ ಸುರಿ ಮಳೆ, ಮಳೆ 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 ಕನಸಿನ ಸುರಿ ಮಳೆ, ಮನಹರೆಯದ ನದಿಯಾಗಿದೆ, ತನು ಬದುಕಿನ ಕಡಲಾಗಿದೆ. ಮಳೆ 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 ಒಲವಿನ ಸುರಿ ಮಳೆ, ಮಳೆ 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 ಕನಸಿನ ಸುರಿ ಮಳೆ, ಮನಹರೆಯದ ನದಿಯಾಗಿದೆ, ತನು ಬದುಕಿನ ಕಡಲಾಗಿದೆ. ನನಗೆ ಫ್ಯಾನ್ಸಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಯಿತು ಅಂದರೆ, ಸಿನಿಮಾ ಮಾಡಬೇಕಾದ್ರೆ ಅವರು ಒಂದು ಸ್ವಲ್ಪ ನಮ್ಮನ್ನು ನೋಡೋಕ್ಕೆ ಒಂಥರ ಇವ್ರು ನಿಜಾನ ಇಲ್ವೋ ಅಂತ ಅನ್ನೋ ಒಂದು ರೀತಿ. ಯಾಕೆಂದರೆ ನಮ್ಮನ್ನು ನೋಡಿದ್ರೆ ಒಂದು ಮುಟ್ಟು ನೋಡಬೇಕು, ಇಲ್ಲ ಚಿಮುಟ್ ನೋಡಬೇಕು, ಏನೋ ದೇ ರಿಯಲ್, ಇಲ್ಲ ಒಂದು ಎಳೆದು ನೋಡಬೇಕು. ಈ ಥರ ಇನ್ಸಿಡೆಂಟ್ಸ್ ಆಗಿದೆ ನನ್ನ ಹತ್ರ. ಇನ್ಫ್ಯಾಕ್ಟ್ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ನಾನು ಶಾಪಿಂಗ್ ಹೋಗಿರ್ಬೇಕಾದ್ರೆ ಯಾರೋ ಹಿಂದೆಂದು ಬಂದು ಕೂದಲು ಪಟ್ ಅಂತ ಹೇಳಿದ್ರು. ಸೊ ನಾನು ಹುಚ್ಚ ಅಂತ ಅಂದ್ಬಿಟ್ಟು ತಿರುಗಿ ನೋಡಿದ್ರೆ ಯಾರೋ ಒಬ್ಬರು, ಆ್ಯಂಡ್ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ ನೋಡಿದ್ವಿ, ನಿಮ್ಮದು ಒರಿಜಿನಲ್ ಕೂದಲ ಇಲ್ವೋ ಅಂತ ನೋಡೋಕೆ ಎಳೆದು ನೋಡಿದ್ವಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅನಿಸುತ್ತೆ ನಮ್ಮ ಕೂದಲೆಲ್ಲ ಒರಿಜಿನಲ್ ಇರಲ್ಲ, ಎಲ್ಲ ನಮ್ಮದು ಒರಿಜಿನಲ್ ಇಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಒಂಥರ ಕನಸಿನ ತೋರಿಸೋ ಥರ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಶುರು ಮಾಡಿದಾಗ ಹೀರೋಯಿನಾಗಿ ಶುರು ಮಾಡಿದ್ದೆ. ಆವಾಗ ನನಗೆ ಬರೀ ಕಾಲೇಜ್ ಹುಡುಗರು ಫ್ಯಾನ್ಸ್ ಆಗಿದ್ದರು. ಅದಾದಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಗ್ರ್ಯಾಜುಯೇಟ್ ಆದಮೇಲೆ ಮಿಡ್ಲ್ ಏಜ್ಡ್ ಜನ ನನ್ನ ಫ್ಯಾನ್ ಆಗಿದ್ದರು. ಬಟ್ ಈಗ ನನ್ನ ಕ್ಯಾರೆಕ್ಟರ್ಸ್ ನೋಡ್ಬಿಟ್ಟು ಎಲ್ಲ ಅತ್ತೆಂದರು ಅಮ್ಮಂದಿರು ನನ್ನ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಸೊ ಒನ್ ವೇ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಆ ಟ್ರಾನ್ಸಿಷನ್ದ ಈ ಟ್ರಾನ್ಸಿಷನ್ವರೆಗೂ ನನಗೆ ಫ್ಯಾನ್ಸ್ ಇದ್ದಾರೆ. ನನ್ನನ್ನು ಇಷ್ಟು ಮಟ್ಟಿಗೆ ಬೆಳೆಸಿದ್ದು ನೀವು ಫ್ಯಾನ್ಸ್ಗಳೇ. ಇಷ್ಟು ವರ್ಷ ನನ್ನನ್ನು ಸಹಿಸ್ಕೊಂಡಿದ್ದೀರಾ. ಏನೂ ಗೊತ್ತಿಲ್ಲದೆ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಇಷ್ಟೆಲ್ಲ ಕಲ್ತಿದ್ದೀನಿ, ಇಷ್ಟೆಲ್ಲ ಬೆಳೆದಿದ್ದೀನಿ. ಅದೆಲ್ಲ ನಿಮ್ಮ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಇನ್ನೂ ವರ್ಷಗಳು ಇದೇ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ನನ್ನ ಆಸೆ. ನೀವೆಲ್ಲ ಆಶೀರ್ವಾದ ಕೊಟ್ಟರೆ ಇನ್ನೊಂದು 10 ವರ್ಷ ಆದಮೇಲೆ ಇದೇ ಥರ ಇನ್ನೊಂದು ಪ್ರೋಗ್ರಾಮ್ ನಮ್ಮ ಸುವರ್ಣ ಚಾನಲ್ಗೆ ನಾವು ಮಾಡೋಣ ಅಂತ ನಾನು ಅಂದ್ಕೊಂಡು ನಾನು ಈ ಮಾತುಗಳನ್ನ ನಿಲ್ಲಿಸ್ತೀನಿ. ನಮಸ್ಕಾರ. ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಪ್ರತಿಷ್ಠಿತ ನಟರೊಂದಿಗೆ ಅಭಿನಯಿಸಿ ಸೈ ಎನ್ನಿಸಿಕೊಂಡಿರುವ ವನಿತಾ ವಾಸು ಅವರು ತಮ್ಮ ವೃತ್ತಿ ಜೀವನದ ಅವಿಸ್ಮರಣೀಯ ಘಟನೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿಕೊಟ್ರು. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಮಹಾನ್ ಸಾಧಕರೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ.